ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾವು ಈಗ ಟೈಮ್ ಆಗಿದೆ, ಐ ಥಿಂಕ್ 7:30 ಆಗಿರ್ಬೋದು. ನಾವು ಸಡನ್ನಾಗಿ ಸಡನ್ ಪ್ಲ್ಯಾನ್ ಆಯಿತಾ, ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಕೋಲ್ಮಂಗ್ಲದಲ್ಲಿ ರಂಜಾನ್ ಸ್ಪೆಷಲ್, ಐ ಥಿಂಕ್ ಅಲ್ಲಿ ಸ್ಟ್ರೀಟ್ ಫುಡ್ ಎಲ್ಲ ಇಟ್ಟಿದ್ದಾರಂತೆ. ಸೊ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಮಮ್ಮಿ ಬೇರೆ ಬಂದಿದ್ದಾರಲ್ಲ, ಸೊ ಅವ್ರನ್ನ ಕರ್ಕೊಂಡು ಹೋಗೋಣ, ಟ್ರೈ ಮಾಡೋಣ ಫುಡ್ ಅಂತ ಹೋಗ್ತಾ ಇದ್ದೀವಿ. ಸೊ ಐ ಥಿಂಕ್ ತುಂಬ ಟ್ರಾಫಿಕ್ ಇರುತ್ತೆ, ಪಾರ್ಕಿಂಗ್ ಆಪ್ಷನ್ ಇರಲ್ಲ ಅನಿಸುತ್ತೆ. ಸೊ ಐ ಟೇಕ್ ಯು ಥ್ರೂ ಆ್ಯಂಡ್ ಲೆಟ್ ಯು ನೋ. ನಿಮಗೆ ನಾನು ತಿಳಿಸ್ತೀನಿ ಯಾವ ಥರ ಇದೆ. ಸೊ ನೀವು ಹೋಗ್ಬೋದು ಆ್ಯಂಡ್ ನಾನೆಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಬನ್ನಿ, ಲೆಟ್ಸ್ ಗೋ. ಇಟ್ ವಾಸ್ ಅ ವೀಕ್ ಡೇ ಅಲ್ವಾ, ತುಂಬಾನೇ ಟ್ರಾಫಿಕ್ ಇತ್ತು. ಆ್ಯಂಡ್ ನಾವು ಕಾರಲ್ಲಿ ಹೋಗಿಲ್ಲ, ನಾವು ಆಟೋ ತೊಗೊಂಡು ಹೋದ್ವಿ. ಬಟ್ ತುಂಬ ಟ್ರಾಫಿಕ್. ನಮಗೆ ಆಲ್ಮೋಸ್ಟ್ 45-50 ಮಿನಿಟ್ಸ್ ಆಯಿತು ರೀಚ್ ಆಗೋಕ್ಕೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ನಾನು ಅಂದ್ಕೊಂಡೆ ವೀಕ್ ಡೇ ಅಲ್ಲ, ಯಾರೂ ಇರಲ್ಲ, ರಶ್ ಕಡಿಮೆ ಇರತ್ತೆ ಅಂತ. ಬಟ್ ನೋಡಿದ್ರೆ ತುಂಬಾ ಕ್ರೌಡ್ ಇತ್ತು. ಸೊ ಐ ಥಿಂಕ್ ಈ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ ಅರೌಂಡ್ 6:37 ಇಫ್ತಾರ್ ಆದಮೇಲೆ. ಮತ್ತು ಐ ಥಿಂಕ್ 12 o'clock ತನಕ ಈ ಸ್ಟ್ರೀಟ್ ಇರತ್ತೆ. ಆ್ಯಂಡ್ ತುಂಬ ಕ್ರೌಡ್ ಇರುತ್ತೆ. ಸೊ ಯಾರಾದರೂ ಪ್ಲ್ಯಾನ್ ಮಾಡೋರಿದ್ದರೆ ನೀವು ಆಟೋ ಅಥವಾ ಟೂ ವೀಲರಲ್ಲಿ ಬರೋದು ಬೆಟರ್. ಯಾಕಂದರೆ ಫೋರ್ ವೀಲರ್ ಇಲ್ಲಿ ಪಾರ್ಕ್ ಮಾಡೋದು ತುಂಬಾ ಕಷ್ಟ ಇದೆ. ಆ್ಯಂಡ್ ಇದು ಎಂಟ್ರಿ ಆಫ್ ದ ಸ್ಟ್ರೀಟ್ ಆಯಿತಾ. ಇಲ್ಲಿ ತುಂಬಾ ವೆರೈಟೀಸ್ ಇದೆ. ಅಂದರೆ ಟೀ, ಚಾಯ್, ಮತ್ತು ಕಾಫಿ, ಜ್ಯೂಸ್, ಮತ್ತು ಮೊಹಬ್ಬತ್ ಕಾ ಶರ್ಬತ್ ಅಂತೆ, ಮತ್ತು ಸ್ವೀಟ್ಸ್ ಅಂತೆ. ತುಂಬಾ ವೆರೈಟೀಸ್ ಆಫ್ ಫುಡ್ ಇದೆ. ಸೊ ಎಂಟ್ರಿ ಆದ ತಕ್ಷಣ ನಿಮಗೆ ಸ್ವೀಟ್ ಅದು ಇದು ಜ್ಯೂಸ್, ಡ್ರಿಂಕ್ಸ್ ಅದೆಲ್ಲ ತುಂಬಾ ಗ್ರ್ಯಾಂಡಾಗಿ ಸೆಟಪ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಲೈವ್ಲಿ ಆಗಿತ್ತು. ಅದು ವೀಕ್ ಡೇ ಅಂತಾನೆ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಕ್ರೌಡ್ ಇದೆ. ಬಟ್ ಸ್ಯಾಟರ್ಡೆ ಸಂಡೇ ತುಂಬ ಅಂದರೆ ತುಂಬಾ ಇರತ್ತಂತೆ. ಎಂಟರ್ ಆಗೋಕ್ಕೆ ಜಾಗ ಇರಲ್ಲ ಅಂತ ನಾನು ಕೇಳಿದ್ದೆ. ಸೊ ಇಲ್ಲಿ ಇನ್ನೊಂದು ಸೆಕ್ಷನ್ ಮಾಡಿದ್ದಾರೆ, ನೋಡ್ಬೋದು. ನಾವು ಒಳಗಡೆ ಹೋಗ್ತಾ ಇದ್ದೀವಿ, ಅಲ್ಲಂತೂ ತುಂಬಾ ಕ್ರೌಡೆಡ್, ಸಫಗೇಷನ್ನೇ ಆಗಿಬಿಡತ್ತೆ. ಸೊ ಚಿಕ್ಕ ಮಕ್ಳು ಯಾರಾದರೂ ಕರ್ಕೊಂಡು ಹೋದರೆ ಈ ಕಡೆ ಹೋಗೋದು ಸ್ವಲ್ಪ ಕಷ್ಟ. ಸೊ ನೀವು ಪರ್ಚೇಸ್ ಎಲ್ಲ ಮಾಡಿಬಿಟ್ಟು ನೀವು ಅಲ್ಲೇ ರೋಡಲ್ಲೇ ತಿನ್ನಬೇಕಾಗತ್ತೆ. ನಿಮಗೆ ನಿಂತ್ಕೊಂಡು ತಿನ್ನೋ ಫೆಸಿಲಿಟಿ ಅಂದರೆ ಏನೂ ಇಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ತುಂಬಾ ವೆರೈಟಿ, ಮಟನ್ ವೆರೈಟಿ ಅಂತೂ ತುಂಬಾ ಜಾಸ್ತಿ ಇದು. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ಮಮ್ಮಿ ಚಪ್ಲಿ ಕಬಾಬ್, ಮಟನ್ ಚಪ್ಲಿ ಕಬಾಬ್ ತಿಂದರು. ಆ್ಯಂಡ್ ತುಂಬಾ ವೆರೈಟಿ, ಚಪ್ಲಿ ಕಬಾಬ್, ಟುಂಡೆ ಕಬಾಬ್ ಮತ್ತು ಸೀಖ್ ಕಬಾಬ್. ಸೆಕ್ಷನಲ್ಲಿ ಪ್ರಾನ್ಸ್, ಕ್ರ್ಯಾಬ್ ಮತ್ತು ಕ್ಯಾಮಲ್ಸ್ ಸಿಗ್ತಾ ಇತ್ತು. ಸೊ ತುಂಬಾ ಅಂದರೆ ಡಿಫ್ರೆಂಟ್ ಟೈಪ್ಸಲ್ಲಿ ಮಾಡಿದ್ದಾರೆ. ಮೋಸ್ಟ್ಲಿ ನಿಮಗೆ ಈ ಸೀಖ್ ಕಬಾಬ್ ಮತ್ತು ಈ ಥರನೇ ಟೈಪ್ ಕಬಾಬ್ ಸಿಗತ್ತೆ. ಮತ್ತು ಈವನ್ ಬಿರಿಯಾನಿ ಕೂಡ ಇದೆ, ಮತ್ತು ಹಲೀಮ್ ಸಿಗ್ತಾ ಇತ್ತು. ತುಂಬಾ ಹೇಗಿದೆ ಇದು? ಏನಿದು? कोफ्ता मलाई, मटन मलाई कोफ्ता. This is mutton tikka. ಫುಡ್ ಫೆಸ್ಟಿವಲ್ ರಂಜಾನ್ ಮುಗಿಯೋವರೆಗೂ ಇರುತ್ತೆ. ಸೊ ಬೇಗ ಹೋಗಿ ನಿಮ್ಮ ಇಷ್ಟ ಆದ ಫುಡ್ನ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.